ಓಂ ನಾರಾಯಣಂ ಗುಣೈಃ ಸರ್ವೈರ್ವಿರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥಮುಚ್ಯತೆ. ಯಾವುದೀಗ ಅಣುಭಾಷ್ಯ. ಈಗ ಏನು ಶುರುವಾಯಿತು? ನಾರಾಯಣಂ ಗುಣೈಃ ಸರ್ವೈರ್ವಿರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ ನತ್ವಾ ಸೂತ್ರಾರ್ಥ ಉಚ್ಯತೆ. ವಿಷ್ಣುರೇವ ವಿಜಿಜ್ಞಾಸ್ಯ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಒಂದು ಶ್ಲೋಕದಲ್ಲಿ ಪೂರ್ತಿ ಒಂದೇ ಶ್ಲೋಕದ ಅಣುಭಾಷ್ಯ. ನಾರಾಯಣ ಗುಣ ಒಂದು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಇಡೀ ಬ್ರಹ್ಮಸೂತ್ರದ ಸಾರಾಂಶ ಬಂದುಬಿಟ್ಟಿದೆ. ಅದು ಎಕ್ಸ್ಪ್ಯಾಂಡೆಡ್ ಫಾರ್ಮ್ ಬಂದಿದೆ. ವಿಷ್ಣುರೇವ ಅದು ಬಂದರೆ ಎರಡು ಅಣುಭಾಷ್ಯ ಬಂದಾಗಾಯಿತು. ಒಂದು ಶ್ಲೋಕದ ಅಣುಭಾಷ್ಯ, 32 ಶ್ಲೋಕದ ಅಣುಭಾಷ್ಯ. ವಿಷ್ಣುರೇವ ವಿಜಿಜ್ಞಾಸ್ಯ, ಜಿಜ್ಞಾಸಾಧಿಕರಣ. ವಿಷ್ಣುರೇವ ವಿಜಿಜ್ಞಾಸ್ಯ ಒಂದು ದೃಷ್ಟಿಯಿಂದ ರಿಪಿಟೇಷನ್, ಇನ್ನೊಂದು ದೃಷ್ಟಿಯಿಂದ ವಿವರಣೆ, ಎರಡು ವಿಷಯ ಇದೆ ಅದರೊಳಗೆ. ಅಲ್ಲೇನು ಬಂತು? ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತಿದೆ. ಅಲ್ಲಿ ಹೇಳಿಲ್ಲ ಬ್ರಹ್ಮವೇ ಜಿಜ್ಞಾಸ್ಯಂ ಅಂತ ಹೇಳಿಲ್ಲ, ವಿಷ್ಣು ಅಂತ ಹೇಳಿಬಿಟ್ರೆ. ಯಾತಕ್ಕೆ? ಬ್ರಹ್ಮ ಅಂದರೆ ಏನರ್ಥ? ವಿಷ್ಣು ಅಂತ ಅರ್ಥ. ಅಲ್ಲೇನಿದೆ? ಜಿಜ್ಞಾಸ ಅಂತಿದೆ. ಇಲ್ಲೇನು ಮಾಡಿದರು? ಜಿಜ್ಞಾಸ್ಯ ಅಂತ ಮಾಡಿದರು. ಅಷ್ಟೇ ಅಲ್ಲ, ವಿಜಿಜ್ಞಾಸ್ಯ ಅಂತ ಮಾಡಿದರು. ಸ್ಪಷ್ಟೀಕರಣ ಅಂದರೆ ಒಂದು ಕಡೆ ವಿವರಣೆ, ಒಂದು ಕಡೆ ಸಂಗ್ರಹ, ಎರಡು ಕೆಲಸ ಮಾಡಿದ್ದಾರೆ. ಅಣುಭಾಷ್ಯ ಕೆಲವು ಕಡೆಗೆ ಎಕ್ಸ್ಪ್ಲನೇಷನ್ನು, ಕೆಲವು ಕಡೆಗೆ ಎಪಿಟಮ್, ಎರಡು ಕೆಲಸ ಮಾಡ್ತಿದ್ದಾರೆ. ವಿಷ್ಣುರೇವ ವಿಜಿಜ್ಞಾಸ್ಯ, ವಿಷ್ಣುರೇವ ಜಿಜ್ಞಾಸ್ಯ. ವಿಜಿಜ್ಞಾಸ್ಯ ಅಂದ್ರೇನು? ಭಾರಿ ತಿಳ್ಕೋಬೇಕು. ಕೆಲವು ಇರ್ತಾರೆ ತೊಗೊಳ್ಳೋ ಸ್ಟೀಲ್ ಪಾತ್ರೆ, ಹಾಗೆ ನೋಡ್ತಾನೆ, ಹೀಗೆ ನೋಡ್ತಾನೆ, ಅಲ್ಲಿ ತರ್ತಾನೆ, ಟೆಸ್ಟ್ ಮಾಡ್ತಾನೆ, ಅವ್ರಿಗೆ ಎಷ್ಟು ಹೋಗ್ಬಿಡುತ್ತೆ. ಎಷ್ಟು ಬೇಕಾದ್ರೆ ತೊಗೊಳೋರು ಹಾಳಾಗೋಗಿ ಅಷ್ಟಿಟ್ಟು ಬರುತ್ತೆ. ಆ ರೀತಿ ಮಾಡಬಾರ್ದು. ಅದು ಜಿಜ್ಞಾಸೆ ಮಾಡಬೇಕು, ತಪ್ಪಲ್ಲ. ಟೂ ಮಚ್ ಮಾಡಬಾರ್ದು. ಚಿನ್ನದ ಬಗ್ಗೆ ಮಾಡ್ತಾರೆ, ಅದಕ್ಕೆ ಅರ್ಥ ಇದೆ. ಮಾಡಿದ್ರೆ ಎಷ್ಟು ಪರೀಕ್ಷೆ ಮಾಡಿ ಅವ್ನು ಎಲ್ಲಿವರೆಗೆ ರಸೀಟ್ ಎಲ್ಲ ಕೊಡಬೇಕು. ಇದಕ್ಕೆ ರಸೀಟ್ ಯಾರು ಕೇಳೋಕ್ಕೆ ಹೋಗೋದಿಲ್ಲ, ಗೊತ್ತಾಯ್ತಾ? ಎಲ್ಲ ಕೇಳಿಬಿಟ್ಟು ಆಮೇಲೆ ತೊಗೋತಾನೆ. ಯಾಕಂದರೆ ಬರ್ತದೆ, ಮಾಡಿದಷ್ಟು ಬರ್ತದೆ. ಕಾದಂಬರಿ ಟೆಸ್ಟ್ ಮಾಡ್ತಾರೆ, ಟೆಕ್ಸ್ಟ್ ಬುಕ್ ಟೆಸ್ಟ್ ಮಾಡ್ತಾರೆ, ಎಷ್ಟು ವಿಚಾರ ಇದೆ ಈಗ. ಆ ರೀತಿ ದೇವ್ರ ಬಗ್ಗೆ ಮಾತ್ರ ಎಷ್ಟು ತಿಳ್ಕೊಬೇಕು ನಾವು? ವಿಜಿಜ್ಞಾಸ್ಯ. ದೋಷ ಒಂದೂ ಇಲ್ಲ, ಗಟ್ಟಿ ಮಾಡ್ಕೋಬೇಕು. ಗುಣ ಫುಲ್ ಇದೆ, ಗಟ್ಟಿ ಮಾಡ್ಕೋಬೇಕು. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ ಶಬ್ದಕ್ಕೆ ಏನು ಅರ್ಥ ಹೇಳಿದಾಗಾಯ್ತು? ಈಗ ಅಥಾತೋ ಬ್ರಹ್ಮ ವಿಜಿಜ್ಞಾಸ ಅಂತ ಹೇಳಿದಾಗಾಯ್ತು. ಅದು ವಿವರಣೆ. ಅದು ಯಾಕೆ ಸೂತ್ರ, ಅದಕ್ಕೆ ಏನು ಮಾಡಿದಾರೋ ಚಿಕ್ಕದಾಗಿ ಹೇಳಿದರು. ಇದು ಮಾಡಿದ್ರೆ ಎಕ್ಸ್ಪ್ಯಾಂಡ್ ಮಾಡಬೇಕಾಗ. ಜಿಜ್ಞಾಸ ಅದು ಬೇರೆ, ಜಿಜ್ಞಾಸ್ಯ ಮತ್ತು ವಿಷಯ. ಜಿಜ್ಞಾಸ್ಯ ಅಂದ್ರೇನು? ವಿಚಾರಿಸಲ್ಪಡಬೇಕಾದವನು, ಚರ್ಚಿಸಲ್ಪಡಬೇಕಾದವನು ಅಂತ ಅರ್ಥ. ಅದೆಲ್ಲ ದೊಡ್ಡ ವಿಷಯಗಳು, ಮತ್ತು ಬೇರೆ ವಿಷಯ ಆಗುತ್ತೆ. ಜಿಜ್ಞಾಸ ಶಬ್ದಕ್ಕೆ ಏನರ್ಥ ಗೊತ್ತಾಯ್ತಾ? ವಿಚಾರ ಮಾಡಿ. ಜಿಜ್ಞಾಸ ಶಬ್ದಕ್ಕೆ ವಿಚಾರ ಅಂತ ಅರ್ಥ ಡೈರೆಕ್ಟಾಗಿಲ್ಲ, ತಿಳಿಯುವ ಇಚ್ಛೆ ಅಂತ ಅಷ್ಟೇ. ಜ್ಞಾತುಮ್ ಇಚ್ಛಾ ಜಿಜ್ಞಾಸ ಅಷ್ಟೇ. ದೇವರ ತಿಳುವ ಇಚ್ಛೆ ನಮಗೆಲ್ಲ ಇದೆಯಲ್ಲ ದೇವ್ರು ಅಲ್ಲ. ಜಿಜ್ಞಾಸ ಶಬ್ದಕ್ಕೆ ಆ ರೀತಿ ಅರ್ಥ ಅಲ್ಲ, ವಿಚಾರ ಅಂತಲೇ ಅರ್ಥ. ಇವತ್ತದು ಮತ್ತೆ ಅರ್ಥ ಕಷ್ಟಪಡಬೇಕಾಗಿಲ್ಲ, ಡಿಕ್ಷನರಿ ಮೀನಿಂಗ್ ಆಗೋಗ್ಬಿಟ್ಟಿದೆ. ಜಿಜ್ಞಾಸ ಶಬ್ದಕ್ಕೆ ವಿಚಾರ ಅಂತಲೇ ಆಗೋಗ್ಬಿಟ್ಟಿದೆ. ಮೊದಲೆಲ್ಲ ಆ ರೀತಿ ಮಾಡಬೇಕಾಗಿತ್ತು. ಮುಂದೆ ವಿಷ್ಣುರೇವ ಏವ ಅಂತ ಹೇಳಿದ್ರಿಂದ ಉಳಿದವರು ಯಾರೂ ಆ ರೀತಿ ಇಲ್ಲ, ವಿಷ್ಣು ಒಬ್ಬನೇನೆ. ಯಾಕೆ? ಜಗಜ್ಜನ್ಮಾಧಿಕರ್ತ ಅವನೇ ಆಗ್ತಾನೆ, ಆದ್ದರಿಂದ ಬೇರೆಯವರು ಆಗೋದಿಲ್ಲ. ಅಲ್ಲಿ ಏವ ಇಲ್ಲ, ಅಲ್ಲಿ ವಿಜಿಜ್ಞಾಸನೂ ಇಲ್ಲ, ವಿಷ್ಣುರೇವ ಬ್ರಹ್ಮ ಇವ ಜಿಜ್ಞಾಸ್ಯ ಹಾಗೂ ಇಲ್ಲ. ಅದೆಲ್ಲ ಇಲ್ಲಿ ಹೇಳ್ತಾರೆ. ಆ ದೃಷ್ಟಿಯಿಂದ ಪದದ ಸ್ಪಷ್ಟೀಕರಣ. ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋದಿತ. ಈಗ ಮೊದಲೇ ಮುಗೀತು. ಎರಡನೇದು ಸರ್ವಕರ್ತ. ಅಲ್ಲೇನಿದೆ? ಜನ್ಮಾದ್ಯಸ್ಯ ಯತಃ ಅಂತಿದೆ. ಅರ್ಥ ಏನು ಬರೆದ್ರು? 8 ಮಾಡ್ತಾರೆ ಅಂತ ಬರೆದ್ರು. ಇಲ್ಲಿ ಹೇಳ್ತಾರೆ ಸರ್ವಕರ್ತ ಅಂತ ಹೇಳ್ಬಿಟ್ಟು. 8 ಅಂತೀರಿ, ಸರ್ವಕರ್ತ ಅಂತೀರಿ, ವಿರೋಧ ಬರಲಿಲ್ಲ ಅಂತ ಕೇಳಿದರೆ 8 ಸರ್ವ ಇರೋದೆಲ್ಲ ಅದೇ. ಆದ್ದರಿಂದ 8 ಅಂತ ಹೇಳಿದರು ಸರ್ವ ಅಂತ ಅರ್ಥ, ಸರ್ವ ಅಂತ ಹೇಳಿದರು 8 ಅಂತ ಅರ್ಥ. ಅದು ಪ್ರಶ್ನೆಗೆ ಕ್ಲಾರಿಟಿ ಕೊಟ್ಟರು. ದೇವ್ರು 8 ಮಾಡ್ತಾ ಇರೋ 9ನೇದು ಮಾಡೋಕ್ಕೆ ಬರೋದಿಲ್ಲ ದೇವರಿಗೆ ಅಂತ ಆಯ್ತಾಗ. 9ನೇದು ಇಲ್ಲೇ ಇಲ್ಲ ಅಂತ ಅರ್ಥ. ಅಷ್ಟಮ ರಸ ಇದ್ದಾಗೆ ಇಲ್ಲವೇ ಇಲ್ಲ. ಅಷ್ಟಮ ರಸ ಆಗಿಲ್ವ, ಅಷ್ಟಮ ಕಾರ್ಯ, ನವಮ ಕಾರ್ಯ ಇಲ್ಲ, ಇರೋದೇ ಅಷ್ಟ ಕಾರ್ಯಗಳು. ಮುಂದೆ ಜಿಜ್ಞಾಸ್ಯ ಸರ್ವಕರ್ತ ಜನ್ಮಾದ್ಯಸ್ಯ ಯತಃ. ಗುಡುದೆಲ್ಲ ಹೇಳೇ ಇಲ್ಲ. ಸರ್ವ ಅಂತ ಹೇಳಿದ ತಕ್ಷಣ ಅಸ್ಯ, ಎಲ್ಲದರ ಕರ್ತ. ಅಸ್ಯ ಶಬ್ದ ಅರ್ಥ ಬಂದಾಗ ಆಮೇಲೆ ಕರ್ತ. ಸರ್ವ ಅಂತ ಮತ್ತೆ ಬಂದಿದ್ದರಿಂದ ಆದಿ ಶಬ್ದದ ಅರ್ಥ ಬಂತು. ಆದಿ ಶಬ್ದ ಏನೇನಿದೆ ಎಲ್ಲ ಬಂದಿರುತ್ತೆ ಅದರೊಳಗೆ. ಸರ್ವಕರ್ತ ಆಗಮೋದಿತ ಶಾಸ್ತ್ರಯೋನಿತ್ವ. ಇದೆಲ್ಲ ಎಲ್ಲಿ ಬಂದಿದೆ ನಿಮಗೆ ಅಂದರೆ ಶಾಸ್ತ್ರದಲ್ಲಿ ಬಂದಿದೆ. ಶಾಸ್ತ್ರ ಆಗಮೋದಿತ ಶಾಸ್ತ್ರಯೋನಿತ್ವ. ಇಲ್ಲಿ ಆಗಮಸ್ಯ ಶಾಸ್ತ್ರ ಶಬ್ದಕ್ಕೆ ಆಗಮ ಅಂತ ಬರೆದು, ಆಗಮ ಅಂತ ಬರೆದಿದ್ದರಿಂದ ಏನಾಯ್ತಾಗ
ಶಾಸ್ತ್ರದಿಂದ ಮಾತ್ರ ಶಾಸ್ತ್ರಯೋನಿತ್ವಾತ್. ಆಗಮ ಶಬ್ದಕ್ಕೆ ಅರ್ಥ ಏನು ಗೊತ್ತಾ? ಆಗಮಯತಿ. ಆಗಮಯತಿ ಅರ್ಥವನ್ನು ತಂದು ಕೊಡುತ್ತೆ, ತೋರಿಸ್ಕೊಡುತ್ತೆ, ತಿಳಿಸ್ಕೊಡುತ್ತೆ ಅಂತ ಅರ್ಥ. ಇದು ದೇವರನ್ನು ತಿಳಿಸ್ಕೊಡೋದಕ್ಕೆ ಶಾಸ್ತ್ರ ಅನ್ಸುತ್ತೆ. ಅದಕ್ಕೋಸ್ಕರ ಆಗಮೋದಿತ, ಆಗಮದಲ್ಲಿ ಹೇಳಲ್ಪಟ್ಟಿದ್ದಾನೆ ಅಂತ ಹೇಳಿದ್ದರಿಂದ ಸೇರಿಸ್ಕೋಬೇಕು. ಉಳಿದವರು ಯಾರು ಆ ರೀತಿ ಹೇಳಲ್ಪಟ್ಟಿಲ್ಲ. ಬೇರೆ ದೇವತೆಗಳ ವಿಚಾರ ಆಗೋದಲ್ಲಿ ಬಂದಿದೆ, ಆದರೆ ವಿಷ್ಣುವಿನ ಬಗ್ಗೆ ಬಂದಾಗ ಬಂದಿಲ್ಲ. ಉಳಿದವ್ರ ಬಗ್ಗೆ ಹೇಳ್ತಾ ದೋಷಗಳನ್ನು ಹೇಳಿದ್ದಾರೆ ಹೊರತು ಬಿಟ್ಟಿಲ್ಲ. ಮಹಾಲಕ್ಷ್ಮಿ ಕೂಡ ಅಸ್ವಾತಂತ್ರ್ಯ, ಶ್ರೀ ಯತ್ಕಟಾಕ್ಷ ಬಲವತಿ ಯಜಿತಂ ನಾಮ. ದೇವರಿಗೆ ಮಾತ್ರ ಏನೂ ಇಲ್ಲ. ಅದಕ್ಕೆ ಆಗಮದಲ್ಲಿ ಸರ್ವೋತ್ತಮತ್ವೇನ ಉದಿತ, ಜಿಜ್ಞಾಸ್ಯತ್ವೇನ ಉದಿತ, ವಿಜಿಜ್ಞಾಸ್ಯಾತ್ವೇನ ಉದಿತ, ಸರ್ವಕರ್ತ ಇತಿ ಉದಿತ. ಮುಂದಿನದಲ್ಲೇ ಸೇರಿಸ್ಕೋಬೇಕು. ಹಾಗೆ ಆಗಮೋದಿತ ಅಂಬೋದು ಪಲ್ಲವಿ ಇದ್ದಾಗೆ ಎಲ್ಲ ಶಾಸ್ತ್ರೋದಿತವಾದ ವಿಚಾರಗಳೇ ಹೊರತು ಬೇರೆ ಯಾವುದು ಕೂಡ ಅಲ್ಲ. ಆಮೇಲೆ ಸಮನ್ವಯಾಧೀಷ್ಠತೆಶ್ಚ. ಅಯ್ಯೋ ಬೇರೆ ಏನನ್ನ ಕಾಣುತ್ತೆ ಮಧ್ಯೆ ಅಂದರೆ ಸಮನ್ವಯ ಜೋಡಿಸ್ಕೋ, ಸರಿಯಾಗಿ ಅರ್ಥ ಆಗುತ್ತೆ. ಯಾರು ಚೇರ್ ತಂದೆ ಅಂತ ಮನೆ ತಂದು ಕೊಟ್ಟ, ಎಲ್ಲ ಪೀಸ್ಗಳು ಸಿಟ್ಕೊಂಡು ಚೇರ್ ಪೀಸ್ ಮುರ್ಕೊಂಬಂದಿದ್ದೆ. ಅದಕ್ಕೆ ಅವ್ನು ನಡೆದಿಲ್ಲ, ಜೋಡಿಸಿ ತೋರಿಸ್ತಾನೆ. ಅವ ಚೇರಾಗಿದ್ದು ಯಾವಾಗ? ಜೋಡಿಸಿದಾಗ. ಸಮನ್ವಯ ಅದು ನಮಗೆ ಬರೋ ಎಲ್ಲೆಲ್ಲೋ ಜೋಡಿಸ್ಬಿಟ್ರೆ ಏನಾಗುತ್ತೆ? ಅದು ಏನೋ ಆಗಿ ಕೆಲಸ ಕೆಟ್ಟೆ ಹೋಗಿಬಿಡುತ್ತೆ. ಅದು ಯಾಕಂದ್ರೆ ಮ್ಯಾಚ್ ಆಗದೆ ಹೋಗಿಬಿಟ್ರೆ ಅದಕ್ಕೆ ಡೂಪ್ಲಿಕೇಟ್ ಸಿಗದೆ ಹೋದ್ರೆ ಹಾಳಾಗಿ ಹೋಗಿಬಿಡುತ್ತೆ. ಅದಕ್ಕೆ ಅವನೇ ಒಂದು ಅಸೆಂಬಲ್ ಮಾಡ್ತಾನೆ. ಅಸೆಂಬಲ್ ಸರಿಯಾಗಿ ಮಾಡೋದೇ ಸಮನ್ವಯ. ಅಸೆಂಬಲ್ ಮಾಡೋದಕ್ಕೆ ಸಮನ್ವಯ ಅಂತ ಕರೆದು ಅವ ಕರೆಕ್ಟ್ ಅರ್ಥ ಆಗುತ್ತೆ. ಅಲ್ಲಿ ಏನು ಹೇಳಿದ್ರು ಒಂದು ಕೆಲವು ಕಡೆಗೆ ಅಸದೇವ ಇದಮಗ್ರ ಆಸೆ, ಏಕೋ ನಾರಾಯಣ ಆಸೆತ್ತಲ್ಲ, ಅಸದೇ ಮೊದಲಿತ್ತು ಅಂತ ಹೇಳ್ಬಿಟ್ಟು. ಇನ್ನೊಂದು ಸದೇವ ಸೋಮೇದ ಮಗ್ರ ಆಸೆ, ಧರ್ಮ ಆಸೀತ್, ಕಾಲ ಆಸೀತ್, ಹಿರಣ್ಯಗರ್ಭ ಆಸೀತ್, ಸಮವರ್ತತಾಗ್ರೆ, ಏಕೋ ರುದ್ರ ನದ್ವಿತೀಯ ಏತಸ್ತೆ. ಇವೆಲ್ಲ ನೋಡಿದಾಗ ಬರೀ ಕನ್ಫ್ಯೂಷನ್ ಇಲ್ಲ, ಸಿಂಪಲ್ ಆದ ಎಲ್ಲದಕ್ಕೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಧರ್ಮ ವಿಷ್ಣು, ಬ್ರಹ್ಮ ವಿಷ್ಣು ಎಲ್ಲ ಆದಾಗ ತತ್ವ ಸಮನ್ವಯ, ವಿರೋಧ ಬರಲೇ ಇಲ್ಲ. ಇದು ಸಮನ್ವಯ. ಇವೆಲ್ಲ ಲೋ ಲೆವೆಲ್ನಲ್ಲಿ ಅರ್ಥ ಆಗೋ ಸಮನ್ವಯಗಳು. ಇನ್ನು ಮೇಲೆ ಹೋದಾಗೆಲ್ಲ ಏನೇ ಹೇಳಿದ್ರು ದೇವರಿಗೆ ಅಪ್ಲಿಕಬಲ್. ಅದೆಲ್ಲ ಸಮನ್ವಯ ಹೇಗೆ ಮಾಡಬೇಕು ಅದೇನೋ ಪ್ರಶ್ನೆ. ಸಮನ್ವಯ ಮಾಡಬೇಕು ಅಂತ ಅಷ್ಟೇ ಹೇಳ್ತಿರೋದು. ಈಗ ಹೇಗೆ ಮಾಡಬೇಕು? ಅಡುಗೆ ಮಾಡಬೇಕು, ಉಪ್ಪು ಖಾರ ಎಲ್ಲ ದಿಷ್ಟ ಹಾಕಿದ, ಉಪ್ಪು ಹಾಕಿದ, ಖಾರ ಹಾಕಿಬಿಟ್ಟ. ಈ ಉಪ್ಪು ಹಾಳಾಯಿತು, ಖಾರ ಇನ್ನೊಬ್ರು ಭೂಷಿಸಿ ಮಾಡಬೇಕು. ಎಷ್ಟು ಹಾಕಬೇಕು ಅಷ್ಟು ಹಾಕಬೇಕು, ಅದು ಅಂಡರ್ಸ್ಟುಡ್. ಆ ರೀತಿಯಲ್ಲಿ ಹೇಗೆ ಸಮನ್ವಯ ಮಾಡಬೇಕು? ಉಪಕ್ರಮ, ಉಪಸಂಹಾರ, ಅಭ್ಯಾಸ, ಅಪೂರ್ವತ ಇವೆಲ್ಲ ನೋಡಿ ಸಮನ್ವಯ ಮಾಡಬೇಕು. ಜೋಡಿಸೋ ಅಂತಷ್ಟು ಲೈನ ಜೋಡಿಸ್ಬಿಟ್ರೆ ಲೈನಾಗಿ ಇಟ್ಬಿಟ್ಟ. ದೊಡ್ಡದೊಂದು ಕಡೆ ಚಿಕ್ಕದೊಂದು ಕಡೆ ಅಲ್ಲ. ಜೋಡಿಸ ಯಾವುದಕ್ಕೆ ಯಾವುದು ಅದನ್ನು ಜೋಡಿಸೋ ಅಂತ ಅರ್ಥ. ಕೆಲವು ಸುಮ್ಮನೆ ಜೋಡಿಸಿದ್ರೆ ಜೋಡಿಸ್ಬಿಟ್ರೆ ಸಾಕು. ಈ ನೋಟನ್ನೇ ಜೋಡಿಸ್ಬೇಕಾದ್ರೆ ಒಂದೇ ಕಡೆ ಬರಬೇಕು, ಹೆಡ್ ಬರೋಕ್ಕೆ ಜೋಡಿಸ್ಬೇಕು. ಇದರ ಜೋಡಿಸೋಕೆ ಬರೋದಿಲ್ಲ ಅಂತ ಅರ್ಥ. ಪ್ರತಿಯೊಂದಕ್ಕೂ ತಂದೆ ಆದ ಅರ್ಥ ಇರುತ್ತೆ. ಪ್ರಣೀತ ಸಮನ್ವಯಾತ್ ಈಕ್ಷತೆಶ್ಚ. ಹಾಗಿದ್ರೆ ಬ್ರಹ್ಮ ವಾಚ್ಯನಾದರೆ ಸಮನ್ವಯ ಮಾಡೋಕ್ಕೆ ಬರುತ್ತೆ. ವಾಚ್ಯನೇ ಅಲ್ಲ ಅಂದರೆ ಈಕ್ಷತೆಯರ್ ನಾ ಶಬ್ದ. ಪರಮಾತ್ಮ ಈಕ್ಷಿತೃಗಳಿಗೆ ಈಕ್ಷಿತೃತ್ವ ದೇವರಲ್ಲಿ ಬಂದಿದೆ. ಈಕ್ಷಣೀಯ ಅಂತ ಅರ್ಥ ಮಾಡಬೇಕಾದ್ರೆ ಪರಮಾತ್ಮ ನೋಡಲ್ಪಡ್ತಾನೆ, ಕಾಣಲ್ಪಡ್ತಾನೆ ಅಂದರೆ ಏನಾಗಬೇಕಾತ? ವಾಚ್ಯನಾಗಿರಲೇಬೇಕು ಅಂತ ವ್ಯಾಪ್ತಿ ಅದು. ಈಕ್ಷತೆಶ್ಚ ಈಕ್ಷತೆಯರ್ ನಾ ಶಬ್ದಂ ಅದು. ಆಮೇಲೆ ಪೂರ್ಣಾನಂದೋ ಅಂತರಃಖವ, ಆನಂದಮಯ ಶಬ್ದಕ್ಕೆ ಅರ್ಥ ಹೇಳಿದರು. ಅಲ್ಲಿ ಏನಂತ ಹೇಳಿದ್ರು ಹೇಳ್ಬೇಕಾದ್ರೆ ನೆನಪಿದೆಯಾ? ಆನಂದ ಪ್ರಚುರ ಅಂತ ಹೇಳಿದ್ರು. ಆನಂದ ಪ್ರಚುರ ಅಂದ್ರೇನು? ಆನಂದ ಜಾಸ್ತಿ ಇದೆ ಅಂತಾಯಿತು, ಪೂರ್ಣ ಅಂತ ಆಗಲಿಲ್ಲ. ಅದಕ್ಕೆ ಆನಂದ ಪೂರ್ಣ ಅಂತ ಹೇಳಿದ್ರು. ಪೂರ್ಣಾನಂದ. ಆ ಪ್ರಚುರ ಶಬ್ದಕ್ಕೆ ಏನರ್ಥ? ಅಲ್ಲಿ ಪೂರ್ಣ ಅಂತ ಅರ್ಥ. ಯಾಕೆ ಭಯ ಅಂತಿರೋದಲ್ಲ, ಹೇಳೋ ಕಾಲ ಭಯ ಅಂದರೆ ಪೂರ್ಣ ಅಂತಲೇ ಅರ್ಥ. ಅದಕ್ಕೆ ಹೇಳಿದರು. ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಭಾಷ್ಯ ಅಂತ ಕರೆಯೋದು. ಪೂರ್ಣಾನಂದ ಒಂದು ಎಲ್ಲಿದ್ದಾನೆ ದೇವರು ಅಂತ ಪ್ರಶ್ನೆ ಬಂತು. ಅಂತರಹ ನಮ್ಮೊಳಗೆ ಇದ್ದಾನೆ. ಇದು ಭಾರಿ ವಿಷಯ. ನಮ್ಮೊಳಗೆ ದೇವರಿದ್ದಾನೆ. ಖವತ್ ಹೇಗೆ? ಖವತ್ ಆಕಾಶದಂತೆ, ಆಕಾಶ ಶಬ್ದ. ಅಲ್ಲಿ ಖವತ್ ಅಂತ ಆಕಾಶ ಸ್ಥಲಿಂಗ, ಆಕಾಶಾಧಿಕರಣ. ಅಲ್ಲಿ ಹೊಸ ಅರ್ಥ ಮಾಡಿಬಿಟ್ರಿ. ಅಲ್ಲಿ ಆಕಾಶ ಶಬ್ದ ವಾಚ್ಯರಾಗಿದ್ದಾರೆ ಅಂತ ಒಂದರ್ಥ. ಇನ್ನೊಂದರ್ಥ ಆಕಾಶ ಹೇಗೆ ಒಳಗು ಹೊರಗೆ ಇದೆಲ್ಲ ಹಾಗೆ ದೇವರಿದ್ದಾರೆ ಇನ್ನೊಂದರ್ಥ. ಅದು ಅಣುಭಾಷೆದ ಸ್ಕೋಪ್ ಬೇರೆ ಡಿಫ್ರೆಂಟ್ ಆಗಿಬಿಡುತ್ತೆ. ಸಂಗ್ರಹ, ವಿಸ್ತಾರ ಅನೇಕ ರೀತಿಯಲ್ಲಿ ಅರ್ಥ ಕೊಡ್ತದೆ. ಸುಮ್ಮನೆ ಅಣುಭಾಷೆ ಓದೋದು ಬೇರೆ, ಈ ರೀತಿ ನೋಡಿದಾಗ ಅಣುಭಾಷೆ ದೇವ್ರ ಸ್ವರೂಪ ಗೊತ್ತಾಗುತ್ತೆ. ರಾಯರು ತತ್ವವಂಜರಿ ಬರೀಬೇಕಾದ್ರೆ ಭಾರಿ ಒಳ್ಳೆಯ ಅಪೂರ್ವ ವ್ಯಾಖ್ಯಾನ. ಪ್ರಣೇತ ಜ್ಯೋತಿರಿತ್ಯಾದ್ಯೈಹಿ ಪ್ರಸಿದ್ಧ. ಅಲ್ಲಿಗಿರಲಿ, ನಾಳೆ ದಿವಸ ಮುಂದಿನ ಭಾಗ. ಈ ಅಣುಭಾಷೆ ಮುಗಿಯೋಕ್ಕೆ ಎಷ್ಟೋ ದಿವಸ ಬೇಕಾಗುತ್ತೆ. ಮುಂದೆ ಓಂ